ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿರುವ ಶೆಡ್ಗಳನ್ನು ಮನೆಗಳನ್ನು ಸರ್ಕಾರ ಈಗ ತೆರವುಗೊಳಿಸ್ತಾ ಇದೆ. ಆದರೆ ಪಾದಚಾರಿಗಳು ಓಡಾಡುವಂಥ ಫುಟ್ಪಾತ್ ಜಾಗವನ್ನೇ ಈಗ ಸರ್ಕಾರಿ ಅಧಿಕಾರಿಗಳು ಕಬಳಿಕೆಯನ್ನು ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ದೀಪಾ ಕಾಂಪ್ಲೆಕ್ಸ್ ಔಟರ್ ರಿಂಗ್ ರಸ್ತೆಯಲ್ಲಿರುವಂಥ ಅಂಬೇಡ್ಕರ್ ಕಾಲೇಜ್ ಮುಂಭಾಗದಲ್ಲಿ ಸಿಗ್ನಲ್ ಬಳಿ ಇದ್ದೇವೆ. ಇಲ್ಲಿ ಬೆಸ್ಕಾಂ ಇಲಾಖೆ ಮತ್ತು ಟ್ರಾಫಿಕ್ ಪೊಲೀಸ್ನವರು ಈ ಒಂದು ಫುಟ್ಪಾತ್ ರಸ್ತೆಯನ್ನು ಒತ್ತುವರಿ ಮಾಡ್ಕೊಂಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಫುಟ್ಪಾತ್ ಮೇಲೆ ಅಳವಡಿಕೆ ಮಾಡ್ಕೊಂಡಿರುವಂಥದ್ದು. ಅಂದರೆ ಕೋರ್ಟ್ ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಅಂದರೆ ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು, ಫುಟ್ಪಾತ್ನಲ್ಲಿ ಯಾವುದೇ ತರಹ ಈ ರೀತಿಯಾಗಿ ಅಕ್ರಮವಾಗಿ ಕಟ್ಟಬಾರ್ದು ಅನ್ನುವಂಥದ್ದನ್ನು ಸೂಚನೆ ಕೊಟ್ಟಿರುವಂಥದ್ದು. ಅಂದರೆ ಈ ಒಂದು ಬೆಸ್ಕಾಂನವರು ಇಲ್ಲಿ ಕರೆಂಟ್ ಸಪ್ಲೈ ಮಾಡೋದಕ್ಕೆ ಒಂದು ದೊಡ್ಡದಾದಂಥ ಒಂದು ಬಾಕ್ಸ್ ಮಿಷನನ್ನು ಅಳವಡಿಕೆ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಇದನ್ನು ತೆರವುಗೊಳಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಪಾದಚಾರಿಗಳು ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಒಂದು ಕಡೆಯಿಂದ ಸಿಗ್ನಲ್ನಲ್ಲಿ ಬಸ್ಗಳು ಬರ್ತವೆ ಮತ್ತು ರಸ್ತೆಯಲ್ಲಿ ಕೂಡ ಪಾದಚಾರಿಗಳು ನಡ್ಕೊಂಡು ಹೋಗ್ತಾರೆ. ಸಾಕಷ್ಟು ಬಾರಿ ಈ ಒಂದು ರಸ್ತೆ ದಾಟಬೇಕಾದಂಥ ಸಂದರ್ಭದಲ್ಲಿ ಅಪಘಾತಗಳು ಕೂಡ ಆಗಿರುವಂಥದ್ದು. ಇಲ್ಲಿ ಒಂದು ಕಡೆ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಈ ಟ್ರಾಫಿಕ್ ಪೊಲೀಸ್ನವರು ಕೂಡ ಈ ಒಂದು ಫುಟ್ಪಾತ್ ಮೇಲೆ ಒಂದು ಪೊಲೀಸ್ ಚೌಕಿಯನ್ನು ಹಾಕೊಂಡಿರುವಂಥದ್ದು. ಹೀಗಾಗಿ ಪಾದಚಾರಿಗಳು ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪಕ್ಕದಲ್ಲೇ ಇಲ್ಲಿ ರಸ್ತೆಯಲ್ಲಿ ಓಡಾಡುವಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಪಘಾತಗಳಾಗಿದೆ ಅನ್ನುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಫುಟ್ಪಾತ್ ರಸ್ತೆ ಇದೆ ಅನ್ನುವಂಥದ್ದು. ಯಾಕಂದರೆ ಸಂಪೂರ್ಣವಾಗಿ ಈ ಒಂದು ಫುಟ್ಪಾತನ್ನು ಈಗ ಬೆಸ್ಕಾಂನವರು ಮತ್ತು ಟ್ರಾಫಿಕ್ ಪೊಲೀಸ್ನವರು ಈ ಒಂದು ಫುಟ್ಪಾತ್ನನ್ನು ಒತ್ತುವರಿ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ರಸ್ತೆ ದಾಟಬೇಕಾದ್ರೆ ಸಿಗ್ನಲ್ ಮುಂಭಾಗದಲ್ಲಿ ಈ ರೀತಿ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗಿ ಅಪಘಾತಗಳು ಸಂಭವಿಸಿದೆ. ಹೀಗಾಗಿ ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ಕೂಗು ಕೂಡ ಈಗ ಸಾರ್ವಜನಿಕರು ಮತ್ತು ಪಾದಚಾರಿಗಳು ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಂಬಂಧಪಟ್ಟಂತಹ ಏನು ನಾಗರಬಾವಿ ಡಿವಿಷನ್ ಏನಿದೆ ಬೆಸ್ಕಾಂನ ಆ ಅಧಿಕಾರಿಗಳು ಕೂಡ ಇದನ್ನು ತೆರವುಗೊಳಿಸಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.